ಲಕ್ಕುಂಡಿಯಲ್ಲಿ 13ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಒಂದು ಮಾತಿದೆ, ನಿಧಿಯನ್ನ ಸರ್ಪಗಳು ಕಾಯ್ತಾ ಇರುತ್ತೆ ಅಂತ ಹೇಳಿ. ಅದು ಬಹಳ ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ತಕ್ಕಂತೆ ಇಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಆರಂಭದ ಮೊದಲನೇ ದಿನದಲ್ಲಿ ಒಂದು ಕೂಡ ಹಾವು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಈಗ 13ನೇ ದಿನವೂ ಕೂಡ ಒಂದು ಹಾವು ಕಾಣಿಸ್ಕೊಳ್ತಾ ಇದೆ. ಅದರ ಮಧ್ಯದಲ್ಲಿ ಹಾವಿನ ಕೆತ್ತನೆಯ ಶಿಲೆಗಳು ಕೂಡ ಸಿಕ್ಕಿದ್ವು. ಬಹಳ ನಂಬಿಕೆಗೆ ಹತ್ತಿರವಾಗೋ ರೀತಿಯಲ್ಲಿ ನಿಧಿ ಸಿಕ್ಬಿಟ್ರಂತೂ ಆ ನಂಬಿಕೆ ಅಚಲವಾಗಿ ಉಳ್ಕೊಳ್ಳುತ್ತೆ. ಏನಾಗ್ತಾ ಇದೆ ಹಾಗಿದಾಗ ಲಕ್ಕುಂಡಿಯಲ್ಲಿ? ಯಾವ ರೀತಿಯಾಗಿ ಇವತ್ತು ಸರ್ಪ ಪ್ರತ್ಯಕ್ಷವಾಯಿತು? ಸ್ಟೋರಿ ನೋಡಿ. ಲಕ್ಕುಂಡಿ ಉತ್ಖನನ ವೇಳೆ ದಿನಕ್ಕೊಂದು ಅಚ್ಚರಿ. ಲಕ್ಕುಂಡಿಯಲ್ಲಿ ನಿಧಿ ಕಾಯ್ತಿದ್ಯಾ ಘಟಸರ್ಪ? ಭೂಮಿ ಅಗೆಯುವ ವೇಳೆ ಪ್ರತ್ಯಕ್ಷವಾದ ನಾಗರ. ನಿಧಿ ನಿಕ್ಷೇಪಗಳ ಬಗ್ಗೆ ಕುತೂಹಲ ಹೆಚ್ಚಿಸಿದ ಹಾವು. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಜಕ್ಕೂ ನಿಧಿ ಅಡಗಿದ್ಯಾ? ಗುಪ್ತ ನಿಧಿಯನ್ನು ಘಟಸರ್ಪ ಕಾಯ್ತಿದ್ಯಾ? ನಿಧಿಗಾಗಿ ನಾಗದೇವರು ಕಾವಲು ನಿಜವಾ? ಇಷ್ಟೆಲ್ಲಾ ಕೌತುಕಗಳಿಗೆ ಪುಷ್ಟಿ ಕೊಡುವಂತೆ ಇವತ್ತು ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ನಿಜವಾದ ಹಾವು ಪ್ರತ್ಯಕ್ಷಗೊಂಡಿದೆ. ಹೌದು, ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುತ್ತಿರುವ ಉತ್ಖನನದಲ್ಲಿ ಹಾವೊಂದು ದರ್ಶನ ಕೊಟ್ಟಿದೆ. ಇದು ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ. ಉತ್ಖನನ ಕಾಮಗಾರಿ ಆರಂಭವಾದಾಗಿನಿಂದ ಒಂದಲ್ಲ ಒಂದು ಅವಶೇಷಗಳು ಪತ್ತೆಯಾಗುತ್ತಿವೆ. ಈ ಹಿಂದೆ ಏಕಮುಖಿ ನಾಗರಶಿಲೆ, ದ್ವಿಮುಖ, ತ್ರಿಮುಖ, ಪಂಚಮುಖ ಹಾಗೂ ಸಪ್ತಮುಖಿ ನಾಗಶಿಲೆಗಳು ಮಾತ್ರ ಪತ್ತೆಯಾಗುತ್ತಿದ್ದವು. ಆದರೆ 13ನೇ ದಿನದ ಉತ್ಖನನ ಆರಂಭಕ್ಕೂ ಮುನ್ನವೇ ಹಾವೊಂದು ಕಾಣಿಸಿಕೊಂಡಿದೆ. A1 ಗುಂಡಿಯಲ್ಲಿ ಬೆಳ್ಳಂಬೆಳಿಗ್ಗೆ ಹಾವು ಕಾಣಿಸಿಕೊಂಡಿದೆ. ಇದು ಬಳೆ ಒಡಕ ಜಾತಿಗೆ ಸೇರಿದ ಹಾವು ಎನ್ನಲಾಗುತ್ತಿದೆ. ಮೈಮೇಲೆ ಕಪ್ಪು ಚುಕ್ಕಿಗಳ ಪದರ ಇರುವ ವಿಷಪೂರಿತ ಹಾವು ಗುಂಡಿಯಲ್ಲಿ ಕಾಣಿಸಿಕೊಂಡಿದೆ. ನಂತರ ಉತ್ಖನನ ಮೇಲ್ವಿಚಾರಕ ಸಿಬ್ಬಂದಿಯಿಂದ ಹಾವು ರಕ್ಷಣೆ ಮಾಡಲಾಯಿತು. ಈಗ ಹಾವು ನೋಡಿ ನಿಧಿ ಸಿಗಬಹುದು ಎಂಬ ಕುತೂಹಲ ನಮಗೆ ಹೆಚ್ಚಾಗುತ್ತಿದೆ ಅಂತಿದ್ದಾರೆ ಪ್ರತ್ಯಕ್ಷದರ್ಶಿಗಳು. ಏನು ಭಯ ಏನು ಅನಿಸ್ತದೆ ಸರ್, ನಾವಿಲ್ಲಿ ಮೇಲಿದ್ವಿ, ಕೆಳಗಿತ್ತದು ಈ ಎ ಬ್ಲಾಕ್ನೊಳಗೆ. ನಾನು ಅಕಸ್ಮಾತ್ ಇವ್ರು ನೋಡ್ಬೇಕನ್ನೋ ಒಂದು ಕ್ಯೂರಿಯಾಸಿಟಿ, ಕುತೂಹಲಕ್ಕೆ ಈ ಕಡೆಯಿಂದ ಬಂದೆ. ಯಾರೂ ಇದ್ದಿದ್ದಿಲ್ಲ ಅವಾಗ, ಅಲ್ಲಿ ಕೂತಿದ್ರು ಜನ. ಮತ್ತು ಇಲ್ಲಿ ನೋಡಿದ್ನಿ ಹಾವು ಅಲ್ಲಿ ಕೆಳಗೆ ಎ ಬ್ಲಾಕ್ನಾಗ ಕೆಳಗಿತ್ತು ರೀ. ಇತ್ತು, ಅದು ಬಳೆ ಒಡಕ ಜಾತಿಗೆ ಸೇರಿದ್ದು. ಮೈ ಮೇಲೆ ಅದೇ ಕಪ್ಪು ಚುಕ್ಕಿದ್ದು ನಾನೇ ನೋಡಿದ್ದೆ. ಅವ್ರು ಮತ್ತು ಸಿಬ್ಬಂದಿಯವ್ರು ಇನ್ಫಾರ್ಮ್ ಮಾಡಿದ್ವಿ. ಅವ್ರ ಸಿಬ್ಬಂದಿಯವ್ರು ಬಂದರು, ಅವ್ರು ಫೋನ್ ಕೊಟ್ಟರು. ಅವರು ಕೆಳಗಿಳಿಯೋಕೆ ಆಗಲಿಲ್ಲ. ನನಗೆ ಕೆಳಗಿಳಿದು ನಾನು ವಿಡಿಯೋ ಮಾಡಿದೆ. ಆಮೇಲೆ ಸಿಬ್ಬಂದಿಯವರ ತೆಗೆದು ಹೊರಗೆ ಹಾಕಿದ್ರು. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ನಿಧಿಗಳ್ಳರ ಹಾವಳಿ. ನಿಧಿಗಾಗಿ 12ನೇ ಶತಮಾನದ ದೇಗುಲಕ್ಕೆ ಕನ್ನ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಗಜೇಂದ್ರಗಢ ತಾಲೂಕಿನ ಸೂಡಿ ಗ್ರಾಮದ ಐತಿಹಾಸಿಕ ದೇವಸ್ಥಾನದಲ್ಲಿ ನಿಧಿ ಕಳ್ಳತನ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಜೋಡು ಕಳಸ ಅಥವಾ ನಾಗೇಶ್ವರ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳನ್ನು ಕದ್ದೊಯ್ಯಲಾಗಿದೆ. ಇದು 12ನೇ ಶತಮಾನದ ದೇಗುಲವಾಗಿದೆ. ಸೂಡಿಯಲ್ಲಿ ಈ ಹಿಂದೆ ನಾಣ್ಯಗಳ ತಯಾರಿಕಾ ಟಂಕಸಾಲೆ ಇತ್ತು ಎಂಬ ಇತಿಹಾಸ ಇದೆ. ಹೀಗಾಗಿ ಕಳ್ಳರು ಜೋಡು ಗೋಪುರ, ದ್ವಿಮುಖ ಗರ್ಭಗುಡಿ ಹೊಂದಿದ ಐತಿಹಾಸಿಕ ದೇವಸ್ಥಾನದಲ್ಲಿ ಭೂಮಿ ಅಗೆದಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ಎಲ್ಲೆಂದರಲ್ಲಿ ನಿಧಿ ಕಳ್ಳರ ಹಾವಳಿ ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ದೇವಸ್ಥಾನಗಳನ್ನು ಸಹ ನಿಧಿ ಕಳ್ಳರು ಬಿಡ್ತಾ ಇಲ್ಲ. ಅಲ್ಲಿರುವಂತಹ ದೇವರುಗಳನ್ನು ವಿಘ್ನಗೊಳಿಸಿ ಆ ದೇವರುಗಳನ್ನು ಬೇರೆ ಕಡೆ ಎತ್ತಿ ಹಾಕಿ ಆ ಒಂದು ನಿಧಿ ಹುಡುಕುವಂಥ ಕಾರ್ಯ ಕೂಡ ನಡೀತಾ ಇದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ಒಂದು ಸೂಡಿ ಗ್ರಾಮದಲ್ಲಿದ್ದೀವಿ. ಇದು ನಾಗೇಶ್ವರ ದೇವಸ್ಥಾನ. ಇದಕ್ಕೆ ಜೋಡು ಕಳಸದ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಈಶ್ವರನ ಒಂದು ದೇವಸ್ಥಾನ ಇದೆ. ಅದರೊಳಗೆ ಒಂದು ನಂದಿ ಮಂಟಪ ಇದೆ. ನಂದಿ ಮಂಟಪದ ಮುಂಭಾಗದಲ್ಲಿ ಒಂದು ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿರುವಂತಹ ಒಂದು ದೇವಸ್ಥಾನ. ಇದು ದ್ವಿಕುಟಾಚಲ ದೇವಸ್ಥಾನ ಅಂತಲೂ ಕೂಡ ಇದು ಮಾದರಿಯಲ್ಲಿರುವಂಥದ್ದು. ಪೂರ್ವಾಭಿಮುಖವಾಗಿ ಒಂದು ಗರ್ಭಗುಡಿಯಲ್ಲಿ ಈಶ್ವರ ಮೂರ್ತಿ ಇದೆ. ಇನ್ನೊಂದು ಪಶ್ಚಿಮಾಭಿಮುಖವಾಗಿ ಇರುವಂತಹ ಒಂದು ಶಿವನ ಒಂದು ದೇವಸ್ಥಾನ ಇರುವಂಥದ್ದು. ಇಲ್ಲಿ ಯಾವುದೂ ಈ ಸದ್ಯದ ಮಟ್ಟಿಗೆ ದೇವಸ್ಥಾನಗಳು ಇಲ್ಲ. ಇಲ್ಲಿ ಸಾಕಷ್ಟು ಸುಂದರವಾದ ಕೆತ್ತನೆ ಹೊಂದಿದಂಥ ಈ ಗರ್ಭಗುಡಿಯಲ್ಲಿ ನಿಧಿಯನ್ನು ಎಬ್ಬಿರುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇದು ನಿಧಿ ಕಳ್ಳರ ಹಾವಳಿಗೆ ತುತ್ತಾದಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲಂದರಲ್ಲಿ ನಿಧಿ ಹಾವಳಿ ಕೂಡ ಹೆಚ್ಚಾಗಿದೆ. ನಿಧಿ ಕಳ್ಳರು ಈ ಒಂದು ದೇವಸ್ಥಾನವನ್ನೇ ಬಗೆದು ಇರುವಂತಹ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದೀವಿ. ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಗರ್ಭಗುಡಿಯ ಒಳಭಾಗದಲ್ಲಿ ಇಲ್ಲಿ ಒಂದು ದೇವರ ಮೂರ್ತಿ ಕೂಡ ಇತ್ತು. ಆ ದೇವರ ಮೂರ್ತಿಯನ್ನು ಭಗ್ನಗೊಳಿಸಿ ಆ ಪೀಠವನ್ನು ಕಿತ್ತೊಗೆದು ಆ ದೇವರ ಮೂರ್ತಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲಿ ನಿಧಿ ಎಬ್ಬಿಕೊಂಡು ಹೋಗಿರುವಂತಹ ದೃಶ್ಯವನ್ನು ಸಹ ನಾವು ಈಗ ತೋರಿಸ್ತಾ ಇದ್ದೀವಿ. ಹೀಗೆ ದೇವಸ್ಥಾನಗಳು ಸಹ ಒಂದು ಕಳ್ಳ ಕಾಕರ ಒಂದು ನಿಧಿ ಕಳ್ಳರ ಹಾವಳಿಗೆ ತುತ್ತಾಗಿರುವಂಥದ್ದು. ಹಾಗಾಗಿ ಸರ್ಕಾರ ಈ ದೇವಸ್ಥಾನಗಳಿಗೂ ಸಹ ಒಂದು ರೀತಿ ಭದ್ರತೆ ಕಲ್ಪಿಸಬೇಕಾಗಿದೆ. ನಿಧಿಯ ಸಲುವಾಗಿ ಇವತ್ತು ಸಾಕಷ್ಟು ದೇವರುಗಳನ್ನು ಭಂಗ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಅಲ್ಲೇ ನಂದೀಶ್ವರ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಅಲ್ಲೇನೋ ಬಂಗಾರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಅವನ ಮೂರ್ತಿಗಳನ್ನು ಅಮಂಗಲ ಮಾಡಿಸ್ಯಾರ, ಕಡ್ದಾರ. ಅದೇ ರೀತಿ ಜೋಡು ಕಳಶದ ದೇವಸ್ಥಾನ ಅಂದರೆ ನಾಗೇಶ್ವರ ದೇವಸ್ಥಾನ ಅಂತ ಏನು ಕರಿತೀವಿ, ಅಲ್ಲಿ ಕೂಡ ಒಂದು ಭಾಗದ ಪೂರ್ವ ಮತ್ತು ಪಶ್ಚಿಮ ಮುಖದೊಳಗೆ ಎರಡು ಕಡೆ ಈಶ್ವರ. ಒಂದು ಕಡೆ ಇವತ್ತು ಐತಿ ಪೂರ್ವಾಭಿಮುಖವಾಗಿ, ಪಶ್ಚಿಮ ಮುಖವಾಗಿರ್ತಕ್ಕಂಥ ಈಶ್ವರ ಇವತ್ತು ಆ ದೇವಸ್ಥಾನದೊಳಗಿಲ್ಲ.
ಅಂದ್ರೆ ಆ ಮೂರ್ತಿಯನ್ನು ತೆಗೆದು ಅಲ್ಲಿ ನಿಧಿ ತೆಗೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ಯಾರ. ಅಲ್ಲಿ ಇವತ್ತು ಮೂರ್ತಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲಿ ನಿಧಿ ಕಳ್ಳತನ ಮಾಡ್ತಾರೆ. ನಿಧಿ ಕಳ್ಳತನ ಮಾಡಿದ್ರೆ ಏನೂ ಅಲ್ಲ, ಅಲ್ಲಿರುವಂಥ ಹಳೆಯ ಶಿಲ್ಪಕಲೆ ಎಲ್ಲನೂ ಕೂಡ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿ ನಿಧಿ ಐತೆ ಅನ್ನೋದಕ್ಕೆ ಬೃಹತ್ ಆದಂಥ ಈಶ್ವರದು ಪಶ್ಚಿಮಾಭಿಮುಖವಾಗಿ ಇರುವಂಥ ಈಶ್ವರನನ್ನು ಆ ಈಶ್ವರನೂ ಬಿಟ್ಟಿಲ್ಲ ಇವರು, ಈಶ್ವರನೂ ತೊಗೊಂಡು ಹೋಗಿ ಅಲ್ಲಿ ನಿಧಿ ತೊಗೊಂಡು ಹೋಗಿದಂಥದ್ದು. ಇದನ್ನು ನೋಡಿ ಅನೇಕರು ಏನು ಮಾಡಕತ್ತಾರಂದ್ರೆ ಈ ಪ್ರದೇಶದಲ್ಲಿರುವಂಥ ವಾಸ್ತುಶಿಲ್ಪಕಲೆಯನ್ನು ಪೂರ್ಣವಾಗಿ ಹಾಳ್ಗೆಡುತ್ತಾ ಇದ್ದಾರೆ. ಎಲ್ಲೆಲ್ಲಿ ಐತಿ ಅಲ್ಲೇ ಬಸವಣ್ಣನೂ ಒಡೆದಾರ, ಮತ್ತು ಈಶ್ವರನ ಒಡೆದಾರ, ಮತ್ತು ಇಲ್ಲಿ ಈ ಟಂಕ ಶಾಲೆ ಐತಂತ ಗೊತ್ತಾಗಿಂದ ಇಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆ ನಿಧಿಯನ್ನು ಹುಡುಕುವುದಕ್ಕಾಗಿ ಬರ್ತಾರೆ, ಮನೆಗಳನ್ನು ಕೂಡ ಕಳ್ಳತನ ಮಾಡ್ತಾರೆ. ಭವ್ಯವಾದಂಥ ಟಂಕ ಶಾಲೆ ಇದು. ಎಷ್ಟೋ ಸರಿ ನಾವು ಗೌರ್ಮೆಂಟಿಗೆ ಮನವಿ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಮನವಿ ಕೊಟ್ಟರು ಯಾರೂ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಇಲ್ಲಿದ್ದಂಥ ಭವ್ಯವಾದಂಥ ಮಂದಿರಗಳೆಲ್ಲ ಮೂರ್ತಿಗಳೆಲ್ಲ ಧ್ವಂಸವಾಗ್ತಾ ಇದ್ದಾವೆ. ನಿಧಿ ಆಸೆಗಾಗಿ ಮೂರ್ತಿಗಳನ್ನೇ ಭಗ್ನ ಮಾಡಿ ಆ ಮೂರ್ತಿಗಳನ್ನು ಸದ್ಯಕ್ಕೆ ಹೊತ್ಕೊಂಡು ಹೋಗಿದ್ದಾರೆ. ಅದನ್ನು ಸರ್ಕಾರ ಪೂರ್ವ ವಿಚಾರ ಮಾಡಿ ಇದಕ್ಕೆ ಒಂದು ಭದ್ರತೆಯನ್ನು ಕಲ್ಪಿಸಿಕೊಟ್ರೆ ಇದು ಶಿಲ್ಪಕಲೆ ಉಳಿದು ಬೆಳೆದು ಮುಂದಿನ ಪೀಳಿಗೆಗೆ ನೋಡೋಕೆ ಒಂದು ಅನುಕೂಲ ಆಗುತ್ತೆ ಅಂಥೇಳಿ ನಾವು ಮನವಿ ಮಾಡ್ಕೊತೀವಿ. ಇನ್ನು ಲಕ್ಕುಂಡಿ ಉತ್ಖನನ ಕಾರ್ಯಕ್ಕೆ ಅಪಸ್ವರ ವ್ಯಕ್ತಪಡಿಸಲಾಗ್ತಾ ಇದೆ. ಉತ್ಖನನ ಕಾಮಗಾರಿ ಮೊಟಕುಗೊಳಿಸುವಂತೆ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿಯಿಂದ ಆಗ್ರಹಿಸಲಾಗಿದೆ. 14 ಅಡಿ ಆಳ ತೆಗೆದರೂ ಅಮೂಲ್ಯ ವಸ್ತುಗಳು ಸಿಕ್ಕಿಲ್ಲ. ಮಾರ್ಚ್ 30, 31ರಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆ ಇದೆ. 5 ದಿನ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಹೆಚ್ಚಿನ ಜನರು ಭಾಗಿಯಾಗ್ತಾರೆ. ಹೀಗಾಗಿ ಉತ್ಖನನ ಬಂದ್ ಮಾಡಿ ಜಾತ್ರೆಗೆ ಅನುವು ಮಾಡಿ ಅಂತಿದ್ದಾರೆ ಸ್ಥಳೀಯರು. ಲಕ್ಕುಂಡಿಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುವಂತಹ ಉತ್ಖನನಕ್ಕೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಈ ಉತ್ಖನನ ಬಂದ್ ಮಾಡಿ ಜಾತ್ರೆಗೆ ಅಣು ಮಾಡಿಕೊಡಿ ಅಂತ ಈ ಒಂದು ಜಾತ್ರಾ ಕಮಿಟಿಯವರು ಹಾಗೂ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಸುಮಾರು ಈಗ ಆಲ್ರೆಡಿ 10 ರಿಂದ 13 ಅಡಿ ಆಳಕ್ಕೆ ಹೋಗಿದೆ. ಈಗ ಯಾವುದೇ ಅಮೂಲ್ಯವಾದಂಥ ವಸ್ತುಗಳು ಸಿಕ್ಕಿಲ್ಲ, ಸಣ್ಣ ಪುಟ್ಟ ವಸ್ತುಗಳ ಶಿಲಾಕೃತಿಗಳು ಮಾತ್ರ ಸಿಕ್ಕಿವೆ. ಹಾಗಾಗಿ ಈಗ ಈ ಒಂದು ಜಾತ್ರೆಗೆ ತುಂಬಾ ತೊಂದರೆ ಆಗುತ್ತೆ. ಈ ಉತ್ಖನನ ಬಂದ್ ಮಾಡಿ ವೀರಭದ್ರೇಶ್ವರ ಜಾತ್ರೆಗೆ ಅಣು ಮಾಡಿಕೊಡಿ ಅನ್ನುವಂಥದ್ದು ಒಂದು ಭಕ್ತರ ಒಂದು ಮನವಿಯಾಗಿದೆ. ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲಿ ನಿಧಿಗಾಗಿ ಎಲ್ಲೆಂದರಲ್ಲಿ ಶೋಧ ಶುರುವಾದಂತಿದೆ. ಲಕ್ಕುಂಡಿಯ ಉತ್ಖನನ ವೇಳೆ ಸರ್ಪ ಕಾಣಿಸಿ ಮತ್ತಷ್ಟು ಕೌತುಕವನ್ನು ಹೆಚ್ಚಿಸಿದೆ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.